ಮೇ ಮರ್ಮಾದಿ ಬರ್ರಮ್ಮಿ ಒತ್ತಾಯ್ತು. ಆ ಗಂಡು ನೀರು ಇಬೇಕು. ಇನ್ನು ಎಷ್ಟೊತ್ತು ಮಾಡ್ಕೊ ಬಂದಿರವ. ಇದೇನಿದು ಆಷಾಢದಲ್ಲೇ ಮದುವೆ ಮಾಡ್ತಾವ್ರೆ ಅಂತ ಅನ್ಕೋಬೇಡಿ. ಕತೆ ಬೇಗ ಬೇಗ ಓಡಿಸ್ಬೇಕು. ಅದಕ್ಕೆ ಹೀಗೆ ಮದುವೆ ಮಾಡ್ತಾ ಇದ್ದೀವಿ. ಕತೆ ಮುಂದೆ ತುಂಬ ಚೆನ್ನಾಗೈತೆ, ತುಂಬ ಲೆಂತಿ ಆಗೈತೆ. ಇದನ್ನೇ ಎಷ್ಟು ದಿನ ಅಂತ ಹೇಳಿದ್ದು ಮದುವೆ ಮಾಡೋದ ಅಂತ. ಇವಾಗೇ ಮಾಡಿ ಮುಗಿಸ್ತಾವಿ. ಈಗ ಮದುವೆ ಸೀಸನ್ ಅಂತ ನೀವೇ ಅನ್ಕೊಳ್ಳಿ. ಅಲ್ಲೋಡ ಕೂಗ್ತಾ ಕೂಗ್ತಾ ಅಲ್ಲಲ್ಲೇ ತಿಕ್ಕ ಹೊಸ್ಕ ಕೂತ್ಕತಾ ಇರೋದ. ಬರ್ರಮ್ಮಿ. ಅಯ್ಯೋ ಶಿವನೇ ಕನೋಗು. ಅವ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡೋನಿ. ಹಸಮಣೆನೂ ಹಾಕೋನಿ, ಇದು ತೊಟ್ಟಿ ಒಳಗೆ ಹಾಕೋನಿ. ಸಾಕಾ? ಹ್ಞೂ ಸಾಕನ್ ಬಿಡವ. ಅಲ್ಲ ಅಲ್ಲೋಡಲಿ ಕೂಗ್ತಾ ಇದ್ರು ಹೆಂಗೆ ಇದು ಮಾಡ್ತಾ ಬರ್ತಾವ್ರೆ. ಇನ್ನೆಷ್ಟೊತ್ತಿಗೆ ಬಂದಾರೋ ಏನೋ. ಗಂಡಿಗೆ ಬೇರೆ ನೀರು ಇರಬೇಕು. ಎಲ್ಲೋವ ಇದನ್ನ ಇವಳು ಕಾಯ್ಕೊಂಡು ನಿಂತಿರ್ಬೇಕನ್ನ. ಅದಕ್ಕೆ ಇಷ್ಟೊತ್ತು ಮಾಡ್ತಾವ್ರೆ. ಓಹೋ ಏನಮ್ಮಿ ಚಿಕ್ಕಣೆ ಚೆನ್ನಾಗಿ ಮಾಡ್ಸಿದ್ಯಾ ಕಣ್ ಬಿಡಮ್ಮಿ. ಚಪ್ಪರ ನೋಡಮ್ಮಿ ಹೆಂಗೆ ಹಾಕ್ಸಿದ್ಯೆ. ಮನೆ ಪಡ್ಸಲಿ ಎಷ್ಟದ ಅಷ್ಟಕ್ಕೂ ಹಾಕ್ಸಿದ್ಯಲ್ಲ. ಚೆನ್ನಾಗದೆ ಕಣ, ಚೆನ್ನಾಗದೆ. ಅಯ್ಯ ತಾಯಿ ಕಣ್ ಬಾ. ಅಷ್ಟೊತ್ತಿಂದ ಕೂಗ್ತಾವ್ನಿ, ಇನ್ನೂ ಅಲ್ಲೇ ಇದು ಮಾಡ್ತಾ ಇದ್ದಲ್ಲಮ್ಮಿ ನೀನು. ಅಯ್ಯೋ ಸರಿ ನಡಿ, ಒಳಕ್ಕೆ ನಡಿ. ಆ ಗಂಡಿಗೆ ಏನೇನು ಬೇಕು ಏನೇನು ಬೇಡ, ಇದು ಏನೇನು ಮಡಗಬೇಕು ಶಾಸ್ತ್ರಕ್ಕೆ ಅಂತ ನೋಡಿ ನಡಿ. ಅವಳು ಇವಳು ಚುಂದೊಡ್ಡವಳು ನಿಂತಿದ್ಲಲ್ಲ, ಅದಕ್ಕೆ ಅವಳು ಕೂಗಿದ್ಯಾ? ಅಯ್ಯೋ ಈಗ ಯಾರನ್ನ ಕೂಗೋದು ಯಾರನ್ನ ಬಿಡೋದು ಅಂತ ಇದು ಮಾಡ್ಬಿಡಕ್ಕ ನಮ್ಮಿ. ಎಲ್ರೂ ಕೂಗೋನಿ ಬಾ. ಹೋಗಿ ಶಾಸ್ತ್ರ ಮಾಡು ಬಾ. ಸರಿ ಕನ್ನಡಿಯವ. ನೀನು ಅವಳನ್ನು ಕೂಗಿದೆಯಲ್ಲ, ನೀನು ನಡಿ ಒಳಕ್ಕೆ. ಬತ್ತಾರ ಕನ್ನಡಿ. ಅವ್ರು ಇವರೆಲ್ಲ ಕರ್ಕೊಬರ್ಬಾರ್ದ. ಬತ್ತಾಳೆ ನಡಿ. ಪರವಾಗಿಲ್ಲ, ನಮ್ಮ ಚಿಕ್ಕಿನಮ್ಮ ಚೆನ್ನಾಗಿ ಮಾಡಿಸೋಳು. ಇವಳು ಬೇರೆ ಒಳಕ್ಕೆ ಹೋದ್ಲಲ್ಲ. ಸರಿ ನೋಡುವ ಅದೇನು ಇದು ಮಾಡೋಳೋ ಏನು ಕತೆಯೋ. ಇಲ್ಲಿ ಜಗಳ ಆಡಬಾರ್ದು. ಯಾಕೆ ಸುಮ್ಮನೆ. ಚಿಕ್ಕಣೆ ಎಲ್ಲಮ್ಮಿ ನಿನ್ನ ಗಂಡ? ಈಚೆ ಕೂತವ್ರಕನ. ಇಲ್ಲೆಲ್ಲ ತಾವಾಗುದ್ಲ ಅಂತ ಅಂದ್ಬಿಟ್ಟು ಈಚೆಗೆ ಕೂತವ್ರೆ. ನೀವು ಮಾಡಿ. ಸರಿ ಆಯಿತು, ಒತ್ತಾಯ್ತೆ. ಬರ್ರಮ್ಮಿ, ಎತ್ಕರಮ್ಮಿ. ಅರ್ಶಿನ ಕೈ ಎಣ್ಣೆ ಎತ್ಕೊಂಡು ಇದಕ್ಕೋಸಿ ನತ್ತಿಗೋಸಿ ಹಾಕಿ ಶಾಸ್ತ್ರ ಮಾಡಿ ನಡಿರಮ್ಮಿ. ಅಲ್ಲಕ್ಕನ್ನರ್ ಪುರ್ನಿಂಗಕ್ಕ ನೀನೇ ಮಾಡಿಬಿಡು ಫಸ್ಟು. ಸರಿ ಆಯಿತು ಕಣ, ನಾನೇ ಮಾಡ್ತೀನಿ. ಇದು ಸರಿ. ಯಾರು ಎರಡು ಪದ ಬಿಡ್ರಮ್ಮಿ. ನಮ್ಗೆಲ್ಲಿ ಬಂದು ನೀನೇ ಬಂದು ಆಡುವಂತೆ ಬಾ. ಎತ್ತಾ ಇದ್ದೀರ ಕಣೋಗು. ಎಷ್ಟು ನಿಂದಿದ್ದೀರಮ್ಮಿ? ಒಂದೇ ಹಿಂಸರಾಗಿ ಸೋಬಾನೆ ಪದ ಬರೋದಿಲ್ಲ ಅಂತೀರಲ್ಲ. ಬರುದ್ಲ ನೀನೇ ಬಾ. ನಾವು ಸೋಗ್ಬಿಡ್ತೀವಿ. ಸರಿ. ಗಂಟ್ಲು ಹಸಿ ಸರಿ ಇಲ್ಲ. ಹಾಡ್ತೀನಿ, ಸೋಗುಡ್ರಿ. ಸರಿ ಬಾ, ಸೋಗುಡ್ತೀವಿ. ಬಿರ್ಬಿರ್ನ ಹಚ್ಬಿಟ್ಟು ಬಾ. ಸೋಬಾನವೆಲ್ಲ ಶಿವನಿಗೆ ಸೋಬಾನವೇ. ಎಣ್ಣೆಯ ನೆತ್ತಿಗಚ್ಚಿರೆ ಶಿವನಿಗೆ ಸೋಬಾನವೇ. ಅರಿಶಿಣ ತಿಕ್ಕರೆ ಬನ್ನೀರೆ ಸೋಬಾನವೇ. ಅರಿಶಿಣ ಚೆನ್ನಾಗಿ ತಿಕ್ಕಿರೆ ಶಿವನಿಗೆ. ಇದೇನಪ್ಪ ಇದೆಲ್ಲೂ ಕೇಳಲಿಲ್ಲ ಅಂತ ಅನ್ಕೋಬೇಡ್ರಿ. ನನಗೂ ಸೋಬಾನೆ ಪದ ಅಷ್ಟಾಗಿ ಬರೋದಿಲ್ಲ. ನಮ್ಮ ಅಜ್ಜಿಯವ್ರಿಗೆಲ್ಲ ಗೊತ್ತಿರುತ್ತೆ, ಆದರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನಂಗೆ ಗೊತ್ತಿರೋ ಅಷ್ಟು ಅಂತಂದರೆ ನಾನೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಸೋಬಾನೆಗೆ ಆಡ್ಬಿಟ್ಟವನಿ. ತಪ್ಪಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ.